ಅಲ್ಲಿ ಇದ್ದುದು ಕೇವಲ 21 ಮಂದಿ ಸಿಖ್ ಸೈನಿಕರು ಮತ್ತು ಅವರು ಎದುರಿಸುತ್ತಿದ್ದುದು ಸುಮಾರು 10,000 ದಾಳಿಕೋರರನ್ನು. ಯಾವುದೇ ಬಲವರ್ಧನೆಗಳ ಭರವಸೆ ಇರಲಿಲ್ಲ. ಆದರೂ ಅವರೆಲ್ಲ ಶರಣಾಗುವ ಬದಲು ಕೊನೆಯ ಉಸಿರಿನವರೆಗೂ ಹೋರಾಡಲು ನಿರ್ಧರಿಸಿದರು. ಇದು ಸಾರಾಗಢಿಯ ಅಮರವೀರರ ಕಥೆ. ಸೆಪ್ಟೆಂಬರ್ 12, 1897 ಬೆಳಗ್ಗೆ 19 ವರ್ಷದ ಸಿಪಾಯಿ ಗುರುಮುಖ್ ಸಿಂಗ್ ಸಾರಾಗಢಿ ಹೊರಟಾಣೆಯ ಸಿಗ್ನಲ್ ಟವರ್ನಲ್ಲಿ ತನ್ನ ಕರ್ತವ್ಯಗಳನ್ನು ನಿರ್ವಹಿಸುತ್ತಿದ್ದರು. ಹೆಲಿಯೋಗ್ರಾಫ್ ಬಳಸಿ ಫೋರ್ಟ್ ಲಾಕ್ಹಾರ್ಟ್ ಮತ್ತು ಫೋರ್ಟ್ ಗುಲಿಸ್ತಾನ್ ನಡುವೆ ಸಂದೇಶಗಳನ್ನು ಪ್ರಸಾರ ಮಾಡುವುದು ಅವರ ಕೆಲಸವಾಗಿತ್ತು. ಮೂಲತಃ ಎರಡೂ ಕೋಟೆಗಳನ್ನು ಮಹಾರಾಜ ರಣಜಿತ್ ಸಿಂಗ್ ನಿರ್ಮಿಸಿದ್ದರು. ಮಧ್ಯದಲ್ಲಿದ್ದ ಬೆಟ್ಟದಿಂದಾಗಿ ಅವುಗಳ ನಡುವೆ ನೇರ ಸಂವಹನ ಅಸಾಧ್ಯವಾಗಿತ್ತು. ಪರಿಣಾಮವಾಗಿ ಸಾರಾಗಢಿ ಹೊರಟಾಣೆಯನ್ನು ಸ್ಥಾಪಿಸಲಾಯಿತು. ಅಲ್ಲಿ 36ನೇ ಸಿಖ್ ರೆಜಿಮೆಂಟ್ನ 21 ಸಿಖ್ ಸೈನಿಕರು ಹವಿಲ್ದಾರ್ ಈಶರ್ ಸಿಂಗ್ನ ನೇತೃತ್ವದಲ್ಲಿ ಕಾರ್ಯನಿರ್ವಹಿಸುತ್ತಿದ್ದರು. ಇದ್ದಕ್ಕಿದ್ದಂತೆ ಸುಮಾರು 10,000 ಮಂದಿ ಅಫ್ಘಾನ್ ಬುಡಕಟ್ಟು ದಾಳಿಕೋರರು ಹೊರಠಾಣೆಯನ್ನು ಎಲ್ಲಾ ಕಡೆಯಿಂದ ಸುತ್ತುವರೆದಿರುವುದನ್ನು ಗುರುಮುಖ್ ಸಿಂಗ್ ನೋಡಿದರು. ಆ ಸಮಯದಲ್ಲಿ ಬ್ರಿಟಿಷ್ ಸರ್ಕಾರ ಸ್ಥಾಪಿಸಿದ ಡ್ಯೂರಂಡ್ ರೇಖೆಯ ವಿರುದ್ಧ ಬುಡಕಟ್ಟು ಜನರು ದಾಳಿ ನಡೆಸುತ್ತಿದ್ದರು. ಗುರುಮುಖ್ ಸಿಂಗ್ ತಕ್ಷಣವೇ ಶತ್ರುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಮುನ್ನಡೆದು ಬರುತ್ತಿದ್ದಾರೆ ಎಂಬ ಸಂದೇಶವನ್ನು ಕಳುಹಿಸಿದರು. ಅದಕ್ಕೆ ಬಂದ ಉತ್ತರವೇನು ಗೊತ್ತಾ? ಸಹಾಯ ಕಳುಹಿಸಲು ಸಾಧ್ಯವಿಲ್ಲ, ನಿಮ್ಮ ಠಾಣೆಯನ್ನು ಸಂರಕ್ಷಿಸಿಕೊಳ್ಳಿ ಎಂದು. ದಾಳಿಕೋರರು ಅವರಿಗೆ ಶರಣಾಗುವಂತೆ ಹೇಳಿದರು. ಆದರೆ ಪ್ರತಿಕ್ರಿಯೆ ಜೋ ಬೋಲೆ ಸೋ ನಿಹಾಲ್ ಸತ್ ಶ್ರೀ ಅಕಾಲ್ ಎಂದಾಗಿತ್ತು. ಇದರ ನಂತರ ಐತಿಹಾಸಿಕ ಸಾರಾಗಢಿ ಕದನ ಪ್ರಾರಂಭವಾಯಿತು. ಹವಾಲ್ದಾರ್ ಈಶರ್ ಸಿಂಗ್ ನೇತೃತ್ವದಲ್ಲಿ ಸಿಖ್ ಸೈನಿಕರು ವೀರಾವೇಶದಿಂದ ಹೋರಾಡಿದರು. ಗುರುಮುಖ್ ಸಿಂಗ್ ಟವರ್ನಿಂದ ನಿರಂತರವಾಗಿ ಯುದ್ಧದ ಬಗ್ಗೆ ಮಾಹಿತಿಯನ್ನು ನೀಡುತ್ತಿದ್ದರು. ಫೋರ್ಟ್ ಲಾಕ್ಹಾರ್ಟ್ನಲ್ಲಿರುವ ಅಧಿಕಾರಿಗಳಿಗೆ ಪರಿಸ್ಥಿತಿಯ ಬಗ್ಗೆ ಪ್ರತಿ ಕ್ಷಣವೂ ಮಾಹಿತಿ ನೀಡಲಾಗುತ್ತಿತ್ತು. ಗಂಟೆಗಟ್ಟಲೆ ನಡೆದ ಹೋರಾಟದ ನಂತರ ದಾಳಿಕೋರರು ಹೊಗೆಯ ಹೊದಿಕೆಯಡಿಯಲ್ಲಿ ಹೊರಠಾಣೆಯನ್ನು ಭೇದಿಸಿದರು. ಒಬ್ಬೊಬ್ಬರಾಗಿ 20 ಸಿಖ್ ಸೈನಿಕರು ಹುತಾತ್ಮರಾದರು. ಈಗ ಉಳಿದಿದ್ದು ಗುರುಮುಖ್ ಸಿಂಗ್ ಮಾತ್ರ. ಟವರ್ಗೆ ಬೆಂಕಿ ಹೊತ್ತಿಕೊಂಡಿತ್ತು. ಆದರೆ ಅವರು ಕೊನೆಯ ಸಂದೇಶವನ್ನು ಕಳುಹಿಸಿದರು. ಇದು ನನ್ನ ಕೊನೆಯ ಸಂದೇಶ. ನಾನು ಈಗ ನನ್ನ ರೈಫಲ್ ಅನ್ನು ಕೈಗೆತ್ತಿಕೊಳ್ಳಬಹುದೇ ಎಂದು. ಅನುಮತಿ ಸಿಕ್ಕ ತಕ್ಷಣ ರೈಫಲ್ ಎತ್ತಿಕೊಂಡು ಕೊನೆಯ ಉಸಿರಿನವರೆಗೂ ಹೋರಾಟ ನಡೆಸಿದರು. ಅವರು ಏಕಾಂಗಿಯಾಗಿ ಸುಮಾರು 20 ದಾಳಿಕೋರರನ್ನು ಕೊಂದು ನಂತರ ಹುತಾತ್ಮರಾದರು ಎಂದು ಹೇಳಲಾಗುತ್ತದೆ. ಈ ಯುದ್ಧದಲ್ಲಿ ಎಲ್ಲ 21 ಸಿಖ್ ಸೈನಿಕರು ಹುತಾತ್ಮರಾದರು. ಆದರೆ ಹಲವಾರು ಗಂಟೆಗಳ ಕಾಲ ಶತ್ರುಗಳನ್ನು ತಡೆಹಿಡಿಯುವ ಮೂಲಕ ಅವರು ಫೋರ್ಟ್ ಲಾಕ್ಹಾರ್ಟ್ ಮತ್ತು ಫೋರ್ಟ್ ಗುಲಿಸ್ತಾನ್ಗೆ ಸಿದ್ಧವಾಗಲು ನಿರ್ಣಾಯಕ ಸಮಯವನ್ನು ಒದಗಿಸಿಕೊಟ್ಟರು. ಗಮನಾರ್ಹವಾಗಿ ಇವರು 1849ರಲ್ಲಿ ಬ್ರಿಟಿಷರಿಂದ ಸ್ವಂತ ಸಿಖ್ ಸಾಮ್ರಾಜ್ಯವನ್ನು ಸ್ವಾಧೀನಪಡಿಸಿಕೊಂಡ ಅದೇ ಸಿಖ್ ಸೈನಿಕರಾಗಿದ್ದರು. ಆದರೂ ಅವರು ತಮ್ಮ ಕರ್ತವ್ಯಕ್ಕೆ ಹೆಚ್ಚಿನ ಪ್ರಾಶಸ್ತ್ಯ ನೀಡಿದರು. ಅವರ ಅಸಾಧಾರಣ ಧೈರ್ಯವನ್ನು ಗುರುತಿಸಿ ರಾಣಿ ವಿಕ್ಟೋರಿಯಾ ಮರಣೋತ್ತರವಾಗಿ ಜನವರಿ 20, 1898ರಂದು ಸಿಪಾಯಿ ಗುರುಮುಖ್ ಸಿಂಗ್ ಅವರಿಗೆ ಆ ಕಾಲದ ಅತ್ಯುನ್ನತ ಶೌರ್ಯ ಪ್ರಶಸ್ತಿಯಾದ ಇಂಡಿಯನ್ ಆರ್ಡರ್ ಆಫ್ ಮೆರಿಟ್ ಅನ್ನು ನೀಡಿದರು.